ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಸ್ನ್ಯಾಕ್ ವಿಡಿಯೋ. ಸೊ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಸುಲಭವಾಗಿ ಪೊಟ್ಯಾಟೊ ಚಿಪ್ಸ್ ಮಾಡೋದು. ಸೊ ಕ್ರಿಸ್ಪಿಯಾಗಿ ಸುಲಭ ರೀತಿಯಲ್ಲಿ ವಿತಿನ್ 10 ಮಿನಿಟ್ಸ್ ಅಲ್ಲಿ ಮಾಡುವಂತ ರೆಸಿಪಿ. ಸೊ ಮಕ್ಕಳಿಗೆ ಇಲ್ಲ ಸ್ಟೂಡೆಂಟ್ಸ್ಗೆ ಇಲ್ಲ ಯಾರು ಬೇಕಾದ್ರೂ ತಿನ್ಬೋದು, ಆದ್ರೆ ವಯಸ್ಸಾಗಿರೋರು ಕಡಿಮೆ ತಿನ್ನಿ ಅಷ್ಟೇ. ಸೊ ಸುಲಭ ರೀತಿಯಲ್ಲಿ ಆಲೂಗಡ್ಡೆ ಪೊಟ್ಯಾಟೊ ಚಿಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫಸ್ಟ್ ಪೊಟ್ಯಾಟೋನ ನೀಟಾಗಿ ತೊಳ್ಕೊಬೇಕು. ಸೊ ಯಾಕಂದ್ರೆ ವಿಷಕ್ರಿಮಿಗಳು ಎಷ್ಟಿರ್ತವೆ ಅಂತ ಹೇಳಕ್ಕೋದಕ್ಕಾಗಲ್ಲ. ಸೊ ಚಿಪ್ಸ್ ಮಾಡೋದಕ್ಕೆ ಫಸ್ಟ್ 2 ಆಲೂಗಡ್ಡೆ ತಗೊಂಡಿದ್ದೀನಿ, ಅದಕ್ಕೆ ನೀರ್ ಹಾಕೊಂಡೆ. ಸೊ ನೀರಾದ್ಮೇಲೆ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ. ಸೊ ಬಿಕಾಸ್ ಏನಾದ್ರೂ ವಿಷಕ್ರಿಮಿಗಳಿದ್ರೆ, ಸೊ ಈ ತರ ಕ್ರಿಮಿಕೀಟಗಳೇನಾದ್ರೂ ಇದ್ರೆ ಸತ್ತೋಗ್ಲಿ ಅಂತ. ಸೊ ಆದಷ್ಟು ನೀಟಾಗಿ ವಾಶ್ ಮಾಡ್ರಿ. ಸೊ ಯಾಕಂದ್ರೆ ನಾವು ಸಿಪ್ಪೆನ ತೆಗಿಯಲ್ಲ, ಹಾಗೆ ಸ್ಲೈಸ್ ಮಾಡಿ ಹಾಕೋದ್ರಿಂದ. ಸೊ ನೀಟಾಗಿ ವಾಶ್ ಮಾಡೋದು ಉತ್ತಮ. ಸೊ ಅದರಲ್ಲಿರೋ ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗಿ ಸೊ ನೀಟಾಗಿ ಆಲೂಗಡ್ಡೆ ಮಾತ್ರ ತಿನ್ಬೇಕು, ಆ ತರ ಮಾಡ್ಕೊಬೇಕು. ಸೊ ಎಷ್ಟು ಕ್ಲೀನಾಗಿ ತೊಳಿತಾ ಇದ್ದೀನಿ ಅಂತ ನೀವು ವಾಚ್ ಮಾಡ್ಬೋದು ಒಂದ್ಸಲ. ಸೊ ನೋಡಿ, ಸೊ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೋಡಿದ್ರೆ ಎಷ್ಟು ಪಳಪಳ ಅಂತ ಇದೆ ಅಂತ. ಸೊ ಆಮೇಲೆ ಉಪ್ಪು ಹಾಕೊಂಡು ಸೊ ಸ್ಲೈಸ್ ಮಾಡ್ಬೇಕಷ್ಟೇ. ಇನ್ನ ಸೊ ಸ್ಲೈಸು ಅಷ್ಟೇ. ಸೊ ಒಂದು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಪ್ರಾಕ್ಟೀಸ್ ಇರಲ್ಲ, ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಗುತ್ತೆ. ಸೊ ನೋಡ್ಬೋದು ಎಷ್ಟು ಸ್ಲೈಸ್ ಆಗಿದೆ ಅಂತ. ಸೊ ಈ ತರ ಫುಲ್ ಬರಬೇಕು, ಹಾಫ್ ಕಟ್ ಆಗಬಾರ್ದು. ಹಾಫ್ ಕಟ್ ಆದ್ರೆ ಏನಾಗುತ್ತೆ ಗೊತ್ತಾ, ಬೇಯಿಸ್ಬೇಕಾದ್ರೆ ಎಲ್ಲ ಒಂಥರ ಮರ್ಚ್ಕೊಂಡ್ಬಿಡುತ್ತೆ. ಸೊ ಅವಾಗ ಸೀಕ್ಲು ತರ, ಸೊ ಆ ತರ ಏನಾದ್ರೂ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ನೀವು ಮಾಡ್ತಾ ಮಾಡ್ತಾ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಸ್ಲೈಸ್ ಆಗ್ತಿದೆ ಅಂತ. ಸೊ ಇದು ಸ್ಲೈಸರು ಅಂಗಡಿಗಳೆಲ್ಲ ಸಿಗುತ್ತೆ, ಇಲ್ಲಾಂದ್ರೆ ಆನ್ಲೈನಲ್ಲೂ ಸಿಗುತ್ತೆ. ಸೊ ನೀವು ಎಲ್ಲಿ ಬೇಕಾದ್ರೂ ಇದನ್ನ ಪರ್ಚೇಸ್ ಮಾಡ್ಕೊಬೋದು ಸ್ಲೈಸರು. ಸೊ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಇನ್ನೊಂದು ಆಲೂಗಡ್ಡೆನೂ ತುರಿದು ಬಿಡೋಣ ಬನ್ನಿ. ಸೊ ತುರಿಯೋಕ್ಕಿಂತ ಮುಂಚೆ ಏನ್ ಗೊತ್ತಾ, ಸೊ ಫಸ್ಟು ಸಿಪ್ಪೆ ಬರುತ್ತಲ್ಲ ಅದನ್ನೊಂಚೂರು ತುರಿದು ಬಿಡಿ, ಆಮೇಲೆ ಇನ್ನ ಸ್ಲೈಸ್ ಮಾಡ್ಕೊಂಡು ಹೋಗಿ. ಸೊ ಇದು ತುರಿಬೇಕಾದ್ರೆ ಹುಷಾರು. ಸೊ ಬ್ಲೇಡ್ ಶಾರ್ಪ್ ಇರುತ್ತೆ. ಸೊ ಆಮೇಲೆ ತುರಿತಾ ಮಧ್ಯದಲ್ಲಿ ಈ ತರ ನೊರೆ ಬರ್ತಾ ಇರುತ್ತಲ್ವಾ, ಸೊ ಅದನ್ನ ಕ್ಲೀನ್ ಮಾಡ್ಕೊಂಡು ಮಾಡ್ರಿ. ಸೊ ಆವಾಗ ನೀಟಾಗಿ ಸ್ಲೈಸ್ ಆಗುತ್ತೆ, ಇಲ್ಲಾಂದ್ರೆ ಅರ್ಧ ಕಟ್ ಆಗೋದು, ಸೊ ಈ ತರ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಸ್ಲೈಸ್ ಮಾಡಿದ್ದಾಯ್ತು. ಸೊ ಇನ್ನ ನೀಟಾಗಿ ಇದನ್ನ ಒಂಚೂರು ವಾಶ್ ಮಾಡಬೇಕು. ಸೊ ಬಿಕಾಸ್ ಇದ್ರಲ್ಲಿ ಪೌಡ್ರ್ ತರ ಇಲ್ಲಾಂದ್ರೆ ಜಿಡ್ಡಿನ ಅಂಶ ಏನಾದ್ರೂ ಇದ್ರೆ ಸೊ ಅದೆಲ್ಲ ವಾಟ್ರಲ್ಲಿ ಒಟ್ಟೋಗಿ ಬೇಯಿಸ್ಬೇಕಾದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ಸೊ ನೀಟಾಗಿ ವಾಶ್ ಮಾಡ್ರಿ ಅದನ್ನ. ಸೊ ನೋಡ್ಬೋದು ನಾನು ಯಾವ ರೀತಿ ವಾಶ್ ಮಾಡ್ತಾ ಇದ್ದೀನಿ ಅಂತ. ಸೊ ಈ ತರ ವಾಶ್ ಮಾಡೋರು ಏನಾಗುತ್ತೆ ಗೊತ್ತಾ, ನಿಮ್ದು ಬಣ್ಣ ಚೇಂಜ್ ಆಗಲ್ಲ. ಸೊ ಲೈಕ್ ಬೇಗ ಸೀದೋಗಲ್ಲ. ಸೊ ಈ ತರ ಎಲ್ಲ ನೀಟಾಗಿ ವಾಶ್ ಮಾಡಿದ್ಮೇಲೆ ಒಂದು 10 ರಿಂದ 15 ನಿಮಿಷ ಸೊ ಒಣಗಿಸ್ರಿ. ಸೊ ಜಾಸ್ತಿ ಒಣಗ್ಸಕ್ ಹೋಗ್ಬೇಡ್ರಿ, ಒಂದು 5 to 10 ಮಿನಿಟ್ಸ್ ಒಣಗಿಸ್ರಿ ಸಾಕು. ಸೊ ಓಕೆನಾ. ಸೊ ಈ ತರ ನೀಟಾಗೆಲ್ಲ ತೆಗೆದ್ಬಿಟ್ಟು ಸೊ ಆಮೇಲೆ ಸಿಪ್ಪೆ ಎಲ್ಲ ಸೈಡ್ಗೆ ಹಾಕೊಂಬಿಟ್ಟು, ಹಂಗೆ ಕ್ಲೀನ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಗುರು. ಸೊ ಈ ತರ ಒಣಗಿಸ್ಕೊಳ್ರಿ ಅಷ್ಟೇ. ಆಲೂಗಡ್ಡೆ ಸ್ಲೈಸ್ ಮಾಡಿದ್ದು ಆಯ್ತು, ಇನ್ನೆಲ್ಲ ಮುಗೀತು. ಇನ್ನ ಬೇಯಿಸಿ ಸೊ ಉಪ್ಪು ಖಾರ ಹಾಕೊಂಡು ತಿನ್ನೋದು ಅಷ್ಟೇ ಬಾಕಿ. ಸೊ ಎಣ್ಣೆನೂ ರೆಡಿ ಇದೆ, ಉಪ್ಪು ಖಾರನೂ ರೆಡಿ ಇದೆ. ಸೊ ಬೇಗ ಬನ್ನಿ, ಬೇಯಿಸ್ಬಿಟ್ಟು ಟ್ರೈ ಮಾಡೇ ಬಿಡೋಣ. ಸೊ ಗೈಸ್, ಸ್ಟವ್ ಹಚ್ಚಿದ್ದು ಆಯ್ತು. ಸೊ ಇನ್ನ ಎಣ್ಣೆ ಕಾಯಬೇಕು. ಸೊ ಎಣ್ಣೆ ಕಾಯೋವರೆಗೂ ಅದು ತೋರಿಸ್ತೀನಿ ಅದು ಹೇಗಾಗಿದೆ ಅಂತ. ಸೊ ಎಣ್ಣೆ ಒಂದ್ ಕಡೆ ಕಾಯ್ತಾ ಇರಲಿ. ಸೊ ನಿಮ್ಗೆ ಎಣ್ಣೆ ಕಾದ್ಮೇಲೆ ಗೊತ್ತಾಗುತ್ತಲ್ವಾ, ಸೊ ಆ ಥರ. ಸೊ ಇದು ನೋಡ್ಬೋದು. ಸೊ ಇವಾಗ ಒಂಚೂರು ಒಣಗಿದೆ. ಸೊ ಈ ತರ ಉದ್ರಾಗಿ ಬರಬೇಕು. ಸೊ ನಾವು ಮೇಲಕ್ಕೆ ಎತ್ತಿದಾಗ ಸೊ ಉದುರಬೇಕು. ಸೊ ಆ ತರ ಅಷ್ಟು ಮಟ್ಟಿಗೆ ಒಣಗಿದ್ರೆ ಸಾಕು. ಸೊ ನೋಡ್ಬೋದು ನೀವು ಎಷ್ಟು ಮಟ್ಟಿಗೆ ಒಣಗಿದೆ ಅಂತ. ಸೊ ಸಾಕು ಇಷ್ಟು ಮಟ್ಟಿಗೆ ಒಣಗಿದ್ರೆ. ಸೊ ನೋಡ್ಬೋದು ಎಣ್ಣೆನೂ ಫೈನಲಿ ಕಾದೇ ಬಿಡ್ತು. ಸೊ ಬನ್ನಿ ಫ್ರೈ ಮಾಡೇ ಬಿಡೋಣ ನಮ್ಮ ಪೊಟ್ಯಾಟೊ ಚಿಪ್ಸ್. ಸೊ ಈ ತರ ಒಂದು ಚೂರೇ ತಗೊಂಡು ಹಾಕೊಳ್ರಿ, ಯಾಕಂದ್ರೆ ತೇವಾಂಶ ಇರುತ್ತಲ್ವಾ, ಮಿಸ್ ಆದ್ರೆ ಕೈ ಮೇಲೆ ಸಿಡಿಯೋ ಸಾಧ್ಯತೆ ಇರುತ್ತೆ. ಸೊ ಹುಷಾರಾಗಿ ನೋಡ್ಕೊಂಡು ಹಾಕೊಳ್ರಿ. ಸೊ ನೋಡ್ಬೋದು ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ. ಸೊ ಚೂರೇ ಹಾಕೊಂಡ್ರು ಒಂದು ಸಲಿಗೆ ಒಂದು ಅರ್ಧ ಬಾಂಡ್ಲಿ ಇಡ್ಸೋ ಅಷ್ಟಾದ್ರೂ ಹಾಕೊಬೋದು ನಾವು ಆರಾಮಾಗಿ. ಸೊ ನೋಡ್ಬೋದು ಯಾವ ರೀತಿ ಬೇಯ್ತಾ ಇದೆ ಅಂತ. ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ನೋಡಿ ನೀವೇ ಬೇಕಾದ್ರೆ. ಸೊ ನಾವು ಕಟ್ ಮಾಡೋದ್ರ ಮೇಲೆ ಡಿಪೆಂಡು, ಮತ್ತೆ ನಾವು ಇದನ್ನ ಒಣಗಿಸೋದ್ರ ಮೇಲೆ ಡಿಪೆಂಡು, ಬೇಯಿಸೋದ್ರ ಮೇಲೂ ಡಿಪೆಂಡ್ ಇರುತ್ತೆ. ಸೊ ಜಾಸ್ತಿ ಸಿಹಿಯಾಗಿ ಬಿಟ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಸೊ ಚಿಪ್ಸ್ ಎಲ್ಲ ಒಂಥರ ಸೀಕ್ಲು ತರ ಆಗೋಗುತ್ತೆ. ಸೊ ನೀವು ಒಂಚೂರು ಬಣ್ಣ ಚೇಂಜ್ ಆಗ್ತಿದ್ದಂಗೆ ತೆಗೆದ್ಬಿಡ್ರಿ.
ಸೊ ನಾನು ತೋರಿಸ್ತೀನಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡ್ರಿ. ಸೊ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಸೊ ನೋಡ್ಬೋದು ಎಷ್ಟು ನೀಟಾಗಿ ಬೇಯ್ತಾ ಇದೆ ಅಂತ. ಸೊ ಒಂದು 5 ಮಿನಿಟ್ಸ್ ಸಾಕು, ಬೆಂದೋಗುತ್ತೆ. ಸೊ ನೋಡಿ ಇವಾಗ ಸೊ ಕಲರ್ ಹೆಂಗ್ ಚೇಂಜ್ ಆಗಿದೆ ಅಂತ. ಸೊ ಎಲ್ಲೋ ಇಷ್ಟು ಬರ್ತಾ ಇದೆಯಲ್ಲ, ಸಾಕು ಅಷ್ಟು. ಎಲ್ಲೋ ಇಷ್ಟು ಬಂದಾದ್ಮೇಲೆ ತೆಗೆದ್ಬಿಡಿ ಅಷ್ಟೇ. ಸೊ ಜಾಸ್ತಿ ಬೇಯಕ್ಕೆ ಬಿಟ್ರೆ ಏನಾಗುತ್ತೆ ಅಂದ್ರೆ ಇದು ಹೇಳಿದ್ನಲ್ಲ, ಸೀಕ್ಲಾಗಿ ಹೋಗುತ್ತೆ. ಸೊ ಅದು ತಿನ್ನಕ್ಕಾಗಲ್ಲ. ಸೊ ಈ ಥರ ಎಲ್ಲೋ ಇಷ್ಟು ಬಂದಿದ ತಕ್ಷಣ ತೆಕ್ಕೊಂಬಿಡ್ಬೇಕು ಅಷ್ಟೇ. ಸೊ ಇನ್ನು ತೆಗೆದು ಉಪ್ಪು ಖಾರ ಹಾಕೊಂಡು ಆಹಾ ಆಹಾ ಅಂತ ತಿಂತಾ ಇರೋದಷ್ಟೇ. ಸೊ ನೋಡ್ಬೋದು. ಸೊ ಎಣ್ಣೆನೂ ಅಷ್ಟೇ ಜಾಸ್ತಿ ಚಿಪ್ಸ್ ತೆಗಿಬೇಕಾದ್ರೆ ಯಾವ್ದಾದ್ರು ಜಾಲ್ರಿನೋ ಇಲ್ಲ ಯಾವ್ದಾದ್ರು ಯೂಸ್ ಮಾಡ್ರಿ. ಸೊ ಆವಾಗ ಆಯಿಲ್ ಜಾಸ್ತಿ ವೇಸ್ಟ್ ಆಗಲ್ಲ. ಸೊ ಇಲ್ಲಾಂದ್ರೆ ತಪ್ಪಲೆಗೆಲ್ಲ ಆಯಿಲ್ ಆಗೋಗುತ್ತೆ. ಸೊ ಒಂದು ದಬೆ ಆಯ್ತು. ಸೊ ಇನ್ ಮಿಕ್ಕಿದ್ದು ಹಂಗೆ ಬೇಯಿಸ್ಕೊಂಬಿಡೋಣ ಬನ್ನಿ. ಸೊ ಗೈಸ್, ಹಾಗೆ ನಿಮ್ಮ ದಿನಚರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ನೋಡ್ಬೋದು ಖಾರದ ಪುಡಿ ಐತೆ. ಸೊ ಉಪ್ಪು ಖಾರದ ಪುಡಿ ಸಾಕು, ಇನ್ನೇನು ಬೇಡ ಇದಕ್ಕೆ. ಸೊ ಚಿಪ್ಸಿಗೆ ಸೊ ನಿಮಗೆ ಬೇಸಿಕ್ಸ್ ಗೊತ್ತೇ ಇರುತ್ತೆ ಅನ್ಕೊಂಡಿದ್ದೀನಿ. ಸೊ ಉಪ್ಪು ಖಾರದ ಪುಡಿ ಇದ್ರೆ ಸಾಕು, ಇನ್ನೇನು ಬೇಡ. ಸೊ ಇನ್ನೊಂದು ಒಬ್ಬೇನೋ ಆಗೋಗೈತೆ. ಸೊ ಅದು ತೆಕ್ಕೊಂಡು ಒಂದೇ ಸಲ ಖಾರದ ಪುಡಿ ಮಿಕ್ಸ್ ಮಾಡಿಬಿಡೋಣ. ಸೊ ಆಮೇಲೆ ಇನ್ನೊಂದೇನು ಗೊತ್ತಾ, ಸೊ ಖಾರದ ಪುಡಿ ಮಿಕ್ಸ್ ಮಾಡೋದು ಲೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಅದು ಹೀರ್ಕೊಳ್ಳಲ್ಲ ಚೆನ್ನಾಗೆ. ಸೊ ಬೇಯಿಸಿದ ತಕ್ಷಣವೇ ಸೊ ಖಾರದ ಪುಡಿನ ಮಿಕ್ಸ್ ಮಾಡಿಬಿಡಿ. ಖಾರದ ಪುಡಿ ಉಪ್ಪು. ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಆ್ಯಡ್ ಮಾಡಿ. ಸೊ ಇಲ್ಲ ನನಗೆ ಸಾಕು ಮೀಡಿಯಮ್ಮಾಗೆ ಅಂದರೆ ಸೊ ನಂತರ ಮೀಡಿಯಮ್ಮಾಗಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಿಕ್ಸಿಂಗು ಅಷ್ಟೇ ವೆರಿ ಇಂಪಾರ್ಟೆಂಟು. ಈ ಥರ ಖಾರ ಎಲ್ಲ ಹಾಕೊಂಡ್ರೆ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೊ ಮುರಿದು ತೋರಿಸ್ತೀನಿ ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ. ಸೊ ಗೈಸ್, ಫೈನಲಿ ರೆಡಿ ಆಯ್ತು ಪೊಟ್ಯಾಟೊ ಚಿಪ್ಸ್. ಸೊ ನೋಡಿದ್ರಲ್ಲ ಎಷ್ಟು ಸುಲಭ ರೀತಿಯಲ್ಲಿ ಪೊಟ್ಯಾಟೊ ಚಿಪ್ಸ್ ಮಾಡ್ಬೋದು ಅಂತ. ಸೊ ವಿದಿನ್ 10 ಮಿನಿಟ್ಸ್ ಅಲ್ಲಿ ಚಾಪ್ಸ್ ಮಾಡ್ಕೊಂಡು, ಸೊ ಸ್ಲೈಸಸ್ ಮಾಡ್ಕೊಂಡು, ಸೊ ವಿದಿನ್ 10 ಮಿನಿಟ್ಸ್ ಅಲ್ಲಿ ಬೇಯಿಸ್ಕೊಂಡ್ಬಿಡ್ಬೋದು. ಸೊ ಇನ್ನೊಂದು 2 ಮಿನಿಟ್ಸ್ ಅಲ್ಲಿ ಉಪ್ಪು ಖಾರ ಹಾಕೊಂಡು ಸೊ ಹೆಂಗ್ ಬೇಕೋ ಮಜಾ ಮಾಡ್ಕೊಂಡು ತಿನ್ಬೋದು. ಸೊ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೊ ನೋಡಿ, ಸೊ ತಿಂದು ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಈ ಬೆಣ್ಣೆ ಬಿಸ್ಕೆಟ್ ಬರುತ್ತಲ್ಲ, ಬಾಯಲ್ಲಿ ಇಕ್ಕಿದ ತಕ್ಷಣ ಕರ್ಗೋಗುತ್ತಲ್ಲ, ಅಷ್ಟು ಸಾಫ್ಟ್ ಆಗಿ ಬಂದಿದೆ. ಸೊ ಕ್ರಿಸ್ಪಿ ಪೊಟ್ಯಾಟೊ ಚಿಪ್ಸ್ ಸೊ ಮಾಡುವ ಸುಲಭ ರೀತಿ. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ಸ್ನಾಕ್ಸ್ ವಿಡಿಯೋಲೋ ಇಲ್ಲಾಂದ್ರೆ ಫುಡ್ ವ್ಲಾಗಲ್ಲೋ ಸಿಗ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕೆಟ್ಟ ಬೈ ಬೈ, ಪೀಸ್.